ಸೂರ್ಯನ ಕಿರಣದ ಮಾಲೆ, ಯಾವನೋ ಒಬ್ಬನ ಸ್ಪರ್ಶವಾಯಿತು ಎಂಬ ಕಾರಣಕ್ಕೆ ಯಾರು ಅಸ್ಪೃಶ್ಯನೋ ಅಥವಾ ಯಾವುದು ಅಸ್ಪೃಶ್ಯವಾದದ್ದೋ ಅದರ ಅಮೇಧ್ಯವಾದ ವಸ್ತುವಿನ ಸಂಗ ಆ ಸೂರ್ಯಕಿರಣಕ್ಕೆ ಆಯಿತು ಎಂಬ ಕಾರಣಕ್ಕೆ ಸೂರ್ಯಕಿರಣ ಅಪವಿತ್ರ ಅಂತ ಹೇಳಲಿಕ್ಕಾಗ್ತದೆಯೇ ಸ್ವಾಮಿ? ಆದ್ದರಿಂದ ಅವಳು ಮಲಿನಳಲ್ಲ, ದೋಷ ಅವಳಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ ಅಂತ ಹೇಳಿದವಾಗ ಖುಷಿಯಾಯಿತಂತೆ. ಸರಿ, ಹಾಗಿದ್ರೆ ಅವ್ರು ಹೇಳ್ತಾರೆ, ನನ್ನ ರಹಸ್ಯ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಆಯಿತು. ಹಾಗಿದ್ದರೆ ದೈತ್ಯರ ಜೊತೆಯಲ್ಲಿ ಯುದ್ಧ ಮಾಡಿಕೊಂಡು ದೈತ್ಯರನ್ನು ಈ ಆಶ್ರಮಕ್ಕೆ ಬರುವಂತೆ ಮಾಡಿ ಅಂತಂದರು. ಸರಿ ಅಂತ ಪುನಃ ಯುದ್ಧ ಘೋಷಣೆ ಆಯಿತು. ಅವರು ಯುದ್ಧ ಮಾಡ್ತಾ 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 ಆಶ್ರಮದ ಬಳಿಗೆ ಬರುವಂತೆ ಮಾಡಿದ್ದಾರೆ ದೇವತೆಗಳೆಲ್ಲ. ಅಲ್ಲಿ ಬಂದಾವಾಗ ದತ್ತಾತ್ರೇಯರು ಅವಳ ಜೊತೆಯಲ್ಲಿ ಮದ್ಯಪಾನ ಮಾಡ್ತಾ ಅಂತ ಇದು ಮಾಡ್ಕೊಂಡಿದ್ರು. ಆ ಸುಂದರ ಸ್ತ್ರೀ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಕಂಡ ದೈತ್ಯರೆಲ್ಲ ನಿಮಗೆ ಅದು ಬೇಡ ಇದು ಬೇಡ, ಇದು ಸಿಕ್ಕಿದ್ರೆ ಸಾಕು ಅಂತಂದರು. ಅವಳನ್ನೇ ಎತ್ತಿಕೊಂಡು ಶಿಬಿಕೆಯಲ್ಲಿಟ್ಟು ತಲೆಯ ಮೇಲೆ ಹೊತ್ತುಕೊಂಡು ಹೋದ್ರಂತೆ. ದೇವತೆಗಳು ಕೇಳ್ತಾರೆ, ಏನಿದು ಅಂತ. ಕಥೆಯಸ್ವ ಜಗನ್ನಾಥ ಕೇಶು ಸ್ಥಾನೇಶು ಹೇಳ್ತಾರೆ, ಆಯ್ತಲ್ಲ ನೀವು ಇನ್ನೂ ಹೋಗ್ಬೋದು, ಈಗ ಇನ್ನೂ ಯುದ್ಧ ಮಾಡಿದರೆ ದೈತ್ಯರೆಲ್ಲ ಸಾಯ್ತಾರೆ, ಮತ್ತೆ ನಿಮಗೆ ಸಿಗ್ತದೆ. ಅಲ್ಲ, ಇದು ಹೇಗೆ? ಹೌದು, ಅವಳು ಲಕ್ಷ್ಮೀದೇವಿಯನ್ನು ಶಿಬಿಕೆಯಲ್ಲಿಟ್ಟು ತಲೆ ಮೇಲಿಟ್ಟು ಹೋದದ್ದಲ್ವೋ? ಹೇಳ್ತಾರೆ, ಅಲ್ಲ ಅವಳು ಎಲ್ಲೆಲ್ಲಿ ಬಂದರೆ ಏನು ಫಲ ಅಂತ ಕೇಳಿದ್ದಕ್ಕೆ ದತ್ತಾತ್ರೇಯರು ಹೇಳ್ತಾರೆ, ಪಾದದಲ್ಲಿ ಲಕ್ಷ್ಮೀದೇವಿಯನ್ನು ಮಾಡಿಕೊಂಡ್ರೆ ಆವಾಗ ನಾವು ಸಾಮಾನ್ಯ ಗೆಜ್ಜೆಗಳೆಲ್ಲ ಬಂಗಾರದ್ದು ಮಾಡಬಾರದು ಅಂತ ಅನ್ನೋದು ಇದಕ್ಕೋಸ್ಕರ. ಗೆಜ್ಜೆಗಳನ್ನು ನಾವು ಬಂಗಾರದ್ದು ಮಾಡಿ ಹಾಕೊಳ್ಳಬಾರದು ಅಂತ ಉಂಟು. ಯಾಕೆಂದರೆ ಸೊಂಟದಿಂದ ಕೆಳಗಿನ ಸ್ಥಾನಕ್ಕೆ ಬಂಗಾರದ ಆಭರಣ ಹಾಕ್ಕೊಂಡ್ರೆ ಅದು ಲಕ್ಷ್ಮೀದೇವಿಗೆ ಮಾಡುವ ಅಪಮಾನ ಅಂತ. ಸಂಪತ್ತು ಕಳ್ಕೊಳ್ಳುವುದಕ್ಕೆ ಅದೊಂದು ನಾಂದಿ ಹಾಕ್ತದೆ ಅಂತ ಹೇಳ್ತಾರೆ. ಅಲ್ಲಿ ಬಂದರೆ ನಿಲಯಂ ಸಂಪ್ರಯಚ್ಛತಿ, ಅವನ ಸರ್ವನಾಶ ಅಂತ ಲೆಕ್ಕ. ಇಲ್ಲಿ ಎಲ್ಲೆಲ್ಲಿ ಹಾಕ್ಕೊಂಡ್ರೆ ಹೇಗೆ ಅಂತ ಹೇಳ್ತಾರೆ. ಮುಖದಲ್ಲಿ ಹಾಕ್ಕೊಂಡ್ರೆ ಅವನಿಗೆ ಒಳ್ಳೆಯ ವಾಗ್ಮಿ ಆಗ್ಬೋದು, ಅಥವಾ ಮುಖಸ್ಥಿತ ಕವಿತ್ವಂಚ ಯಚ್ಛತಿ ಉದತಿ ಸಂಭವ, ಒಳ್ಳೆ ಕವಿತ್ವವನ್ನು ಕೊಡ್ತಾಳೆ. ಮುಖದಲ್ಲಿ ಹಾಕ್ಕೊಂಡು, ಮುಖಕ್ಕೆ ಹಾಕೊಂಡ್ರೆ ಮೂಗುತ್ತಿ ಅಥವಾ ಕಿವಿಗೆ ಹಾಕೊಳ್ಳೋದಲ್ಲ, ಮುಖಕ್ಕೆ ಹಾಕ್ಕೊಂಡಂತೆ. ಈ ಕ್ರಮದಲ್ಲಿ ಹೀಗೆ ಕೈಯೋ ಇದುಗಳಿಗೆಲ್ಲ ಅನೇಕ ಭಾಗದಲ್ಲಿ ಏನೇನೆಲ್ಲ ಉಂಟು ಅಂತ ಹೇಳ್ತಾರೆ. ಆದ್ದರಿಂದ ನಾನು ದೃಷ್ಟಿಯನ್ನು ನೋಡಿ ಆಯಿತು ದೈತ್ಯರನ್ನು, ಅವರಲ್ಲಿ ಏನು ತೇಜಸ್ಸಿಲ್ಲ, ಬಲ ಇಲ್ಲ, ನೀವು ಹೊಡೆದ್ರೆ ಸಾಕು ಬೀಳ್ತಾರೆ ಅವರು. ಲಕ್ಷ್ಮೀದೇವಿ ಅಲ್ಲಿಂದ ಈ ಕಡೆ ಬರ್ತಾಳೆ, ಹೋಗಿ ಅಂತಂದಳು. ಅದೇ ರೀತಿ ಯಾವಾಗ ಶಿರಸ್ಸು ಲಕ್ಷ್ಮ್ಯಾಪ್ಯಾಕ್ರಾಂತ ವಿನೇಶು ರೀತಿ ನಶ್ರುತಂ, ತಲೆಯಲ್ಲಿ ಲಕ್ಷ್ಮೀದೇವಿ ಕೂತಳಾದ್ದರಿಂದಾಗಿ ಅವರಿಗೆ ವಿನಾಶ ಬಂತು ಅಂತ. ಹೀಗೆ ಅಲ್ಲಿ ವಿನಾಶ ಆ ದೈತ್ಯರು ಆಕ್ರಮಿಸಿದ್ದಾರೆ, ದೇವತೆಗಳು ಆಕ್ರಮಿಸಿದ್ದಾರೆ. ಲಕ್ಷ್ಮೀದೇವಿ ಅವರ ತಲೆಯಿಂದ ಹಾರಿ ಯಥಾಪ್ರಕಾರ ದತ್ತಾತ್ರೇಯರ ಬಳಿಗೆ ಬಂದಿದ್ದಾಳೆ. ಹೀಗೆ ದೈತ್ಯರನ್ನು ಸಂಹಾರ ಮಾಡಿ ದತ್ತಾತ್ರೇಯರು ಸ್ವರ್ಗಾದಿಗಳನ್ನು ಇಂದ್ರಾದಿಗಳಿಗೆ ಕೊಟ್ಟರು ಅಂತ ಹೇಳಿದವಾಗ ಕಾರ್ತವೀರ್ಯನಿಗೆ ಸಂತೋಷವಾಯಿತು. ಸರಿ ಅಂತ ದತ್ತಾತ್ರೇಯರ ಆಶ್ರಮವನ್ನು ಸೇರಿದ. ಅಲ್ಲಿ ಅವರ ಕಾಲೊತ್ತುವುದು, ಅವರಿಗೆ ಬೇಕಾದ್ದನ್ನೆಲ್ಲ ತಂದುಕೊಡುವುದು, ಸೇವೆ ಮಾಡುವುದು, ಹೀಗೆ ಸೃಕ್ಚಂದನಾದಿ ಗಂಧ ಅಂಬು ಫಲ ಯಾನ ಕರ್ಕೊಂಡು ಹೋಗಬೇಕಾದ್ರೆ ಏನು ಇದನ್ನೆಲ್ಲ ಈ ರೂಪದಲ್ಲೆಲ್ಲ ಅನೇಕ ಬಗೆಯಲ್ಲಿ ಅವರು ಊಟ ಮಾಡಿದ ಮೇಲೆ ಅದನ್ನೆಲ್ಲ ಸ್ವಚ್ಛ ಮಾಡುವುದು, ಇಷ್ಟೆಲ್ಲ ಸೇವೆ ಮಾಡ್ತಾ ಬಂದ ಕಾರ್ತವೀರ್ಯ ದತ್ತಾತ್ರೇಯರದ್ದು. ಆವಾಗ ದತ್ತಾತ್ರೇಯರು, ಯಾಕೆಂದರೆ ನೆನಪಿತ್ತು ಗರ್ಗಾಚಾರ್ಯ ಹೇಳಿದ್ದಲ್ಲ, ಆ ವ್ಯಕ್ತಿ ಹೀಗಿರ್ತಾರೆ, ಹೀಗಿರಬೇಕು ಅಂತ. ಯಥೈವೋಕ್ತ ಪುರಾದೇವ ಮಧ್ಯ ಭೋಜಾದಿ ಕುತ್ಸನಂ ಸ್ತ್ರೀಚೇಯಂ ಮಮ ಪಾರ್ಶ್ವಸ್ಥೇತ್ಯದ ಭೋಗಾನುಕುತ್ಸಿತ. ದೇವತೆಗಳಿಗೆ ಹೇಳಿದಂತೆ ಹೇಳ್ತಾನೆ ಅವನೆಲ್ಲ, ನನಗೆ ಅಂಥ ಅಭ್ಯಾಸ ಉಂಟು, ಇಂಥ ಚಟ ಉಂಟು, ಹಾಗುಂಟು ಹೀಗುಂಟು ಅಂತ. ಆದರೆ ಅವನು ಕಾರ್ತವೀರ್ಯ ಗಟ್ಟಿ ಮಾಡ್ಕೊಂಡಿದ್ದಾನೆ, ಈ ವ್ಯಕ್ತಿ ಹೀಗೇ ಇರುವುದು ಅಂತ, ತೋರಿಸಲಿಕ್ಕೆ ಹೀಗಿರುವುದು ಅಂತ. ವಸ್ತುಸ್ಥವನ ಸ್ವಭಾವ ಅಲ್ಲ, ತೋರಿಸಲಿಕ್ಕೆ ಹೀಗಿದ್ದಾನೆ. ತನ್ನ ಜೊತೆಯಲ್ಲಿ ಯಾರು ಅರ್ಹರು ಯಾರಿದ್ದಾರೆ ಅರ್ಹರಿಗೆ ಮಾತ್ರ ಅಂತಹ ಜ್ಞಾನವನ್ನು ಕೊಡಬೇಕೆಂಬ ಉದ್ದೇಶದಲ್ಲೇ ಈ ರೀತಿಯಲ್ಲಿ ಮಾಡ್ತಾನೆ ಅಂತ. ಯಾಕೆಂದ್ರೆ ಇಲ್ಲದ್ರೆ ಸಿಕ್ಕಾಪಟ್ಟೆ ಯಾರ್ಯಾರೋ ಬಂದು ಏನೇನೋ ಪಡ್ಕೊಂಡು ಹೋಗ್ತಾರೆ ಅಂತ, ಅದಕ್ಕೋಸ್ಕರ ಒಂದು ತಾನೇ ಚೌಕಟ್ಟು ಹಾಕ್ಕೊಂಡು ಯೋಗ್ಯರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ ಅಂತ ತಿಳ್ಕೊಂಡಂತಹ ಕಾರ್ತವೀರ್ಯ ಹೇಳ್ತಾನೆ, ನೀನು ಸಾಕ್ಷಾತ್ ಮಹಾವಿಷ್ಣು ಪರಮಾತ್ಮ, ಅವಳು ಸಾಕ್ಷಾತ್ ಶ್ರೀದೇವಿ. ಆದ್ದರಿಂದಾಗಿ ನಾನು
ಕರ್ತವೀರ್ಯ ನಾನು ಶರಣು ಬಂದಿದ್ದೇನೆ ಅಂತ ಹೇಳಿದವಾಗ ಹೇಳ್ತಾರೆ, ನಿನಗೆ ಏನು ಬೇಕೋ ಹೇಳು. ಯಾಕೆಂದರೆ ವರಂ ವೃಣೀಶ್ವ ಗುಹ್ಯಮ್ಮೇ ತ್ವಯಾ ನಾಮ ಯದೀರಿತಂ, ನನ್ನ ಗುಹ್ಯವನ್ನು ತಿಳ್ಕೊಂಡವ ನೀನು, ಆದ್ದರಿಂದಾಗಿ ನಾನು ಯಾರು ಏನು ಹೇಗೆ ಎಂಬುದರ ಬಗ್ಗೆ ದೋಷ ದೂರನಾದವ ಗುಣಪೂರ್ಣನಾದವ ಸಾಕ್ಷಾ ಲಕ್ಷ್ಮೀದೇವಿಯವಳು ದೋಷ ಇಲ್ಲ ಇತ್ಯಾದಿಗಳನ್ನು ಸರಿಯಾಗಿ ತಿಳ್ಕೊಂಡವನಾದ್ದರಿಂದಾಗಿ ನಿನಗೇನು ವರ ಬೇಕೋ ಅದನ್ನು ಕೇಳು ಅಂತ ಸಂತೋಷವಾಯಿತು ಅಂತ ದತ್ತಾತ್ರೇಯರು ಹೇಳಿದರೆ ಕೇಳ್ತಾನೆ, ನೀನು ಪ್ರಸನ್ನನಾಗಿ ಅನುಗ್ರಹಿಸುವುದಾಗಿದ್ದರೆ ನಾನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು, ಆದರೆ ಆ ಪ್ರಜಾಪಾಲನೆಯ ರೂಪದಲ್ಲಿ ನನಗೆ ಯಾವುದೇ ಅಧರ್ಮದ ಸ್ಪರ್ಶ ಆಗಬಾರ್ದು. ಮತ್ತು ಪರಾನುಸ್ಮರಣಂ ಜ್ಞಾನಂ, ಸದಾಕಾಲ ಹರಿಸ್ಮರಣೆ ನನ್ನ ಬಾಯಲ್ಲಿ ಇರಬೇಕು. ಯುದ್ಧದಲ್ಲಿ ನನಗೆ ಪ್ರತಿದ್ವಂದ್ವವಾಗಿ ಇನ್ನೊಬ್ಬ ಇರಬಾರದು. ಅದ್ಭುತವಾದ ಜ್ಞಾನ ಪ್ರಾಪ್ತಿ ಆಗಬೇಕು. ಮಾತ್ರವಲ್ಲದೆ ನಾನು ಈ 2 ಭುಜವುಳ್ಳವ, ಸದ್ಯಕ್ಕೆ ನನಗೆ 1000 ಭುಜಗಳು ಬರುವಂತೆ ಲಘುವಾಗಿ ಇರಬೇಕು. ಕೆಲವು ಕಡೆಯಲ್ಲಿ ಗುರುವಾಗಿಯೂ ಇರಬೇಕು. ನಾನು ಹೋದದ್ದು ಯಾರಿಗೆ ಗೊತ್ತಾಗಬಾರ್ದು, ನಾನು ಬಂದದ್ದು ಯಾರಿಗೆ ಗೊತ್ತಾಗಬಾರ್ದು. ಎಲ್ಲಿ ಪರ್ವತದಲ್ಲಿ ಇರಲಿ, ಆಕಾಶದಲ್ಲಿರಲಿ, ಭೂಮಿಯಲ್ಲಿರಲಿ, ನೀರಲ್ಲೇ ಇರಲಿ, ಪಾತಾಳದಲ್ಲಿ ಇರಲಿ, ನನಗಿಂತ ಉತ್ತಮನಿಂದ ಹೊರತು ಇತರರಿಂದ ನನಗೆ ಏನು ಬರಬಾರ್ದು, ಮರಣ ಬರಬಾರ್ದು. ಮತ್ತು ನಾನು ಒಂದು ವೇಳೆ ಅಮಾರ್ಗದಲ್ಲಿ ಪ್ರವರ್ತನಾದರೆ ನನಗೆ ಸನ್ಮಾರ್ಗವನ್ನು ತೋರಿಸುವ ವ್ಯಕ್ತಿಗಳು ನನಗೆ ಸಿಕ್ಕಬೇಕು. ಮತ್ತು ಒಳ್ಳೆ ಅತಿಥಿಗಳು ನನಗೆ ಬರುವಂತೆ ಆಗಬೇಕು. ಅವರಿಗೆ ನಾನು ಚೆನ್ನಾಗಿ ಕೈತುಂಬ ದಕ್ಷಿಣ ಇತ್ಯಾದಿಗಳನ್ನೆಲ್ಲ ಕೊಡಬೇಕು. ಇನ್ನು ನನ್ನ ರಾಷ್ಟ್ರದಲ್ಲಿ ಅವ್ರದ್ದು ಮೊಬೈಲ್ ಹೋಯ್ತಂತೆ, ಇವ್ರದ್ದು ಹಸು ಹೋಯ್ತಂತೆ ಅಂತ ಅದು ನಷ್ಟವಾಯಿತು, ಕಾಣಿಸ್ತಾ ಇಲ್ಲ, ನಾನಿಟ್ಟ ಸರ ಕಾಣಿಸ್ತಾ ಇಲ್ಲ ಅಂತ ಇಂಥದ್ದೆಲ್ಲ ಆಗಬಾರ್ದು. ಅನ್ನಷ್ಟ ದ್ರವ್ಯತಾ ರಾಷ್ಟ್ರೇ. ಒಂದು ವೇಳೆ ಅಂಥದ್ದು ಯಾರಿಗಾದರೂ ಆಗಿದ್ದರೆ ಮುಂದಕ್ಕೆ ನನ್ನ ಸ್ಮರಣೆಯಿಂದ ಅವರಿಗೆ ಪ್ರಾಪ್ತಿ ಆಗಬೇಕು. ಮಾತ್ರವಲ್ಲದೆ ತ್ವಯಿ ಭಕ್ತಿಶ್ಚ, ನಿನ್ನಲ್ಲಿ ಅನಂತವಾದ ಭಕ್ತಿ ನನ್ನ ಪಾಲಲ್ಲಿರಬೇಕು. ದೇವಾಸ್ತು ನಿತ್ಯಂ ಅವ್ಯಭಿಚಾರಿಣಿ ಅಂತ ಹೀಗೆ ನಿತ್ಯವಾದ ಅವ್ಯಭಿಚರಿತವಾದ ನಿರ್ವ್ಯಾಜವಾದ ಭಕ್ತಿ ನಿನ್ನಲ್ಲಿ ನನಗೆ ದೊರಕಬೇಕು ಅಂತ ಕರ್ತವೀರ್ಯ ದತ್ತಾತ್ರೇಯಲ್ಲಿ ಕೇಳಿದ. ಇದು ಹರಿವಂಶದಲ್ಲಿ ಬಂದಿದೆ, ಭಾಗವತದಲ್ಲೂ ಬಂದಿದೆ. ಅವನು ಸ್ವಾರಸ್ಯ ಅಂದರೆ ಅಷ್ಟು 1000 ವರ್ಷಗಳ ಪರ್ಯಂತ ತಾನು ರಾಜ್ಯಭಾರ ಮಾಡಿದರೂ ಅವನಿಗೆ ವಿಸ್ಮರಣೆ ಇಲ್ಲ ಅಂತ, ಹರಿವಿಸ್ಮರಣೆ ಇಲ್ಲದೆ ರಾಜ್ಯಭಾರ ಮಾಡಿದ ವ್ಯಕ್ತಿ ಅಂತ. ಇಂತಹ ಒಬ್ಬ ಅವನಿಗೆ ಎಷ್ಟು ಅಂತಂದರೆ ಸಾಮರ್ಥ್ಯ, ಅವನು ಸಪ್ತದ್ವೀಪವತೀಪತಿ ಅಂತ ವಸ್ತು ಯದು ಪರಂಪರೆಗೆ ಯಯಾತಿಯ ಶಾಪ ಉಂಟು, ಅಧಿಕಾರ ಇಲ್ಲ ಅಂತ. ಹಾಗಿದ್ದರೂ ಇವನು ಚಕ್ರವರ್ತಿಯಾಗಿ ಮೆರೆದವ ಕರ್ತವೀರ್ಯ. ಬರೀ ಒಂದು ರಾಜ್ಯದ ಮಧುರದ ಅಧಿಪತಿ ಅಲ್ಲ ಅವನು ಇಡೀ ಚಕ್ರವರ್ತಿಯಾಗಿ ಮೆರೆದವ. ಅಂತಹ ಸಾಮರ್ಥ್ಯವನಿಗೆ ಹೇಗೆ ಅಂತಂದರೆ ಅವನಿಗೆ ಸಪ್ತದ್ವೀಪವತೀಪತಿ. ಯಾವುದೋ ಒಂದು, ಈಗ ಜಂಬೂದ್ವೀಪದಲ್ಲಿದ್ದಾನೆ ಅಂತ ಇಟ್ಟುಕೊಳ್ಳಿ, ಕರ್ತವೀರ್ಯ ಜಂಬೂದ್ವೀಪದಲ್ಲಿ ನಮ್ಮ ಉಡುಪಿಯಲ್ಲೇ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಶಾಲ್ಮಲಿ ಪ್ಲಕ್ಷ ಇದೆಲ್ಲ ದಾಟಿ ಕೊನೆಯ ದ್ವೀಪ ಕ್ರೌಂಚ ಇತ್ಯಾದಿ ಕೊನೆಯ ದ್ವೀಪದಲ್ಲಿ ಎಲ್ಲೋ ಒಂದು ಮನೆಯ ಅಡಿಗೆ ಕೋಣೆಯಲ್ಲಿ ಡಬ್ಬಿಯಿಂದ ಒಂದು ಸಾಸಿವೆ ಕಾಳು ಕೆಳಕ್ಕೆ ಬಿದ್ದರೂ ಇಲ್ಲಿ ಕೂತ ಕರ್ತವೀರ್ಯನಿಗೆ ಕಣ್ಣಾರೆ ಕಾಣಿಸ್ತಾ ಇರ್ತಂಥದ್ದು. ಇಂತಹ ಸಾಮರ್ಥ್ಯವುಳ್ಳವ ದತ್ತಾತ್ರೇಯರ ಯೋಗ ಸಾಮರ್ಥ್ಯದ ಮೂಲಕ, ಅಂತಹ ಅನುಗ್ರಹದ ಮೂಲಕ ಅಂತಹ ಯೋಗವನ್ನು ಪಡ್ಕೊಂಡವ. ಇವತ್ತು ನಾವು ಕಾರ್ತವೀರ್ಯ ಅಂತ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ನಷ್ಟದ್ರವ್ಯ ಪ್ರಾಪ್ತಿ ಆಗ್ತದೆ. ಈ ಅನುಸಂಧಾನ ಬೇಕು. ಕಾರ್ತವೀರ್ಯನಿಗೆ ನಾವು ಕಳಕೊಂಡ ವಸ್ತು ಅವನ ಕಣ್ಣಿಗೆ ಬೀಳ್ತಾ ಉಂಟು ಅಂತ ಸ್ಮರಣೆ ಅನುಸಂಧಾನದಿಂದ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಭಾಗ್ ತಸ್ಯ ಸಂಸ್ಮರಣಾದೇವ ಗತಂ ನಷ್ಟಂ ಚ ಲಭ್ಯತೆ ಅಂತ ನಾವು ಸ್ತೋತ್ರ ಮಾಡ್ತಾ ಹೋದರೆ ನಮ್ಮ ಕೈಗೆ ಸಿಗ್ತದೆ. ಇದು ಸ್ಪಷ್ಟ, ಹೆಚ್ಚಿನವರಿಗೆ ಅನುಭವ ಇದರಲ್ಲಿ ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ. ಎಂಥದ್ದೋ ಇದರಿಂದ ಪ್ರಾಪ್ತಿ ಆಗ್ತದೆ. ಅವನ ಸ್ಮರಣೆಯಿಂದ ನಮಗೆ ನಷ್ಟದ್ರವ್ಯ ಪ್ರಾಪ್ತಿ ಆಗ್ತದೆ ಅಂತ ಅಂದರೆ ಆ ಎಂತಹ ಮಹನೀಯ ಇರುವುದು ಅವನು. ಕೊನೆಯ ಹಂತದಲ್ಲಿ ಆಗುವಾಗ ಏನು ಸ್ವಲ್ಪ ಅಧರ್ಮದ ಮಾರ್ಗ ಪ್ರವೃತ್ತಿ ಮಾಡಿದ, ಅದಕ್ಕೆ ಶಿಕ್ಷೆ ಆಯಿತು, ಅದು ಮತ್ತಿನ ವಿಷಯ.
ಅದು ಅಷ್ಟು ದೀರ್ಘಕಾಲದ ಇದರಲ್ಲಿ ಇಷ್ಟು ಸಾಧನೆ ಮಧ್ಯದಲ್ಲಿ ಅದೊಂದು ತುಂಬ ದೊಡ್ಡದನ್ನಾಗಿ ಮಾಡುವಂಥ ವಿಷಯಗಳೇನಲ್ಲ. ತಪ್ಪೇ ಹೌದು, ಇಲ್ಲ ಅಂತಲ್ಲ. ಆದರೆ ಅವನ ರಾಜ್ಯಭಾರದ ಕ್ರಮ, ಅವನು ಏನು ಮಾಡಿದ ಅಂದರೆ ಇಷ್ಟು ವರವನ್ನು ಪಡ್ಕೊಂಡ. ದತ್ತಾತ್ರೇಯ ಹೇಳ್ತೆ, ಏತೇ ಕೀರ್ತಿತಾ ಸರ್ವೇ ತಾನ್ ವತ್ಸ ಸಮವಾಪ್ಸಸಿ. ಮಗು, ನೀನು ಏನೆಲ್ಲ ಅಪೇಕ್ಷೆ ಪಟ್ಟಿದ್ಯಲ್ಲ ನಿನಗೆ ಪ್ರಾಪ್ತಿ ಆಗ್ತದೆ ನನ್ನ ಅನುಗ್ರಹದಿಂದ. ಮಾತ್ರವಲ್ಲದೆ ಚಕ್ರವರ್ತಿತ್ವಂ ಐಶ್ವರಂ, ನೀನು ಚಕ್ರವರ್ತಿ ಆಗ್ತಿ ಅಂತ ಅನುಗ್ರಹಿಸಿದ್ದಾರೆ. ಆ ಮಗ ಅಪ್ಪನಿಗೆ ಹೇಳ್ತಾ ದತ್ತಾತ್ರೇಯರು ನಮಸ್ಕಾರ ಮಾಡಿ ಕಾರ್ತವೀರ್ಯ ತಾನು ಬಂದಾವಾಗ ಎಲ್ರಿಗೂ ಸಂತೋಷವಾಯಿತು. ಎಲ್ಲರೂ ಅಲ್ಲಿ ಸ್ವಾರಸ್ಯ ಅಂದರೆ ಪ್ರಜಾವರ್ಗ ಮಾತ್ರ ಅಲ್ಲ ಅಂತೆ. ಅವನ ಪಟ್ಟಾಭಿಷೇಕಕ್ಕೆ ಮೇಲ್ಭಾಗದಲ್ಲಿ ಗಂಧರ್ವರು, ಅಪ್ಸರಗಣ, ಋಷಿಗಳು, ವಸಿಷ್ಠಾದಿ ಋಷಿಗಳು, ಮೇರ್ವಾದಿ ಪರ್ವತಗಳು, ಗಂಗಾದಿ ಸರಿತ್ತುಗಳು, ಸಮುದ್ರಗಳು, ಪ್ಲಕ್ಷಾದಿ ವೃಕ್ಷ ವಿಶೇಷಗಳು, ವಾಸವಾದಿಗಳು, ಇಂದ್ರಾದಿ ದೇವತೆಗಳು, ವಾಸುಕಿ ಮುಖದಂತಹ ನಾಗಗಳು ಎಲ್ಲರೂ ಅವನ ಅಭಿಷೇಕಕ್ಕೆ ಬಂದಿದ್ದಾರಂತೆ. ದೇವತೆಗಳೆಲ್ಲ, ಗರುಡಾದಿ ಪಕ್ಷಿಗಳು, ಹೀಗೆ ದತ್ತಾತ್ರೇಯರ ಅನುಗ್ರಹದಿಂದ ಅವರೆಲ್ಲ ಬಂದಿದ್ದಾರೆ. ಪಟ್ಟಾಭಿಷೇಕ ಮಾಡುವುದಕ್ಕೆ ಕಡಲು ಕೂಡಿಸಲಿಕ್ಕೆ ದತ್ತಾತ್ರೇಯರು ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರಂತೆ.